ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಕೋಳಿಗಳಿಗೆ 32 ಡೇಸ್ ರನ್ನಿಂಗ್, 31 ಡೇಸ್ ಕಂಪ್ಲೀಟ್ ಆಗಿದೆ. ಹಾಗೆ ಬೆಳವಣಿಗೆ ಕೂಡ ಚೆನ್ನಾಗಿದೆ. ಕೋಳಿಗಳನ್ನು ತೂಕ ಮಾಡಲಿಕ್ಕೆ ಹೋಗಲಿಲ್ಲ, ಫೀಡಿಂಗ್ ಆಗಿರೋದ ಪ್ರಕಾರ. ಹಾಗೆ ಕೋಳಿಗಳನ್ನು ನೋಡಿದರೂ ಕೂಡ ತೂಕ ಇದೆ, 1.8 ಪ್ಲಸ್, ಅಂದರೆ 1 kg 800 ಗ್ರಾಮ್ ಕ್ರಾಸ್ ಆಗಿದೆ. ಹಾಗೆ ಇನ್ನು ತುಂಬ ದಿನ ನಾವು ಈ ಬ್ಯಾಚ್ ಉಳಿಯೋದು ಕಷ್ಟ. ಯಾಕಂತ ಹೇಳಿದರೆ ಮಾರ್ಕೆಟಲ್ಲಿ ಕೋಳಿ ಶಾರ್ಟೇಜ್ ಇರೋದ್ರಿಂದ ಕಂಪನಿಯವರು ಬೇಗ ಲಿಫ್ಟ್ ಮಾಡ್ತಾರೆ. 2 kg ಬಂದ ತಕ್ಷಣವೇ ಕೋಳಿ ಲಿಫ್ಟ್ ಆಗಿ ಹೋಗ್ಬೋದು. ಇನ್ನೊಂದು 32 ಡೇಸ್ ಅಂದರೆ ಇನ್ನೊಂದು 3 ಡೇಸಲ್ಲಿ ಕೋಳಿ ಲಿಫ್ಟ್ ಆಗಿ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಹಾಗೆ ಈ ವರ್ಷ ಮಳೆಗಾಲ ಕೂಡ ಬೇಗ ಪ್ರಾರಂಭ ಆಗಿರೋದ್ರಿಂದ ಮಳೆ ಜೊತೆ ವಿಪರೀತ ಗಾಳಿ ಇದೆ. ಅದರಿಂದ ಕೂಡ ಶೆಡ್ಡು, ಗೊಬ್ಬರದ ಕಂಡೀಷನ್ ಕೂಡ ಸ್ವಲ್ಪ ಹಾಳಾಗಿದೆ. ಅಂತ ಹೇಳಿದರೆ ಮಳೆ ಜೊತೆ ಗಾಳಿ ಇರೋದ್ರಿಂದ ಅದರ ಗಾಳಿ ನೀರು ಎಲ್ಲ ಶೆಡ್ಡಿನ ಒಳಗಡೆ ಬಂದು ಸ್ವಲ್ಪ ಲಿಟ್ಟರ್ ಕೂಡ ಕಂಡೀಷನ್ ಸ್ವಲ್ಪ ಹಾಳಾಗ್ತಾ ಬಂದಿದೆ. ಆ ಕಾರಣದಿಂದ ಬೇಗ ಹೋಗೋದ್ರಿಂದ ಇವಾಗ 35-36 ದಿನದಲ್ಲಿ ಲಿಫ್ಟ್ ಆಗಿ ಹೋಗೋದ್ರಿಂದ ಏನೋ ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಇಲ್ಲಿ ಆದರೂ 40-45 ದಿನ ಇರುವುದಾದರೆ ಮತ್ತೆ ಪುನಃ ನಾವು ಅದರ ಮೇಲೆ ಭತ್ತದ ಹೊಟ್ಟನ್ನು ಹಾಕಬೇಕಾಗ್ತದೆ. ಬಟ್ ಒಂದು 2-3 ಡೇಸಲ್ಲಿ ಖಾಲಿ ಆಗೋದ್ರಿಂದ ಅಂಥ ದೊಡ್ಡ ಸಮಸ್ಯೆ ಬರೋದು ಇಲ್ಲ. ಇಲ್ಲಿಯಾದರೂ ತುಂಬ ದಿನ ಕೋಳಿ ಉಳಿಯೋದಾದರೆ ಅಗೈನ್ ಅದರ ಮೇಲೆ ಭತ್ತದ ಹೊಟ್ಟನ್ನು ಹಾಕಬೇಕಾಗ್ತದೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಕೋಳಿಗಳಿಗೆ ನೀರು ಕುಡಿಲಿಕ್ಕೆ ನಾವು ಆಟೋಮೆಟಿಕ್ ಡ್ರಿಂಕರನ್ನು ಯೂಸ್ ಮಾಡಿದ್ರು. ಈ ಆಟೋಮೆಟಿಕ್ ಡ್ರಿಂಕರ್ ಕೋಳಿಗಳು ಬೆಳೀತಾ ದೊಡ್ಡದಾಗ್ತಾ ಹೋದಾಗೆ ಆದಷ್ಟು ನಾವು ಅದನ್ನು ಹೈಟನ್ನು ನಾವು ಅಡ್ಜಸ್ಟ್ ಮಾಡ್ತಾ ಬರಬೇಕು. ಅಂದರೆ ಹೈಟ್ ಜಾಸ್ತಿ ಮಾಡ್ತಾ ಬಂದಷ್ಟು ನಮಗೆ ಉತ್ತಮ. ಯಾಕಂತ ಹೇಳಿದರೆ ಲಿಟ್ಟರ್ ಕಂಡೀಷನ್ ಚೆನ್ನಾಗಿರ್ತದೆ. ಇಲ್ಲ ಅಂತ ಹೇಳಿದರೆ ತುಂಬ ಲೋ ಲೆವೆಲಲ್ಲಿ ಇದ್ದರೆ ಅದರ ಮೇಲೆ ಹಾರಿ ನೀರನ್ನು ಕೆಳಗೆ ಚೆಲ್ಲತಕ್ಕಂಥ ಸಂಭವ ಇರ್ತದೆ. ಆ ಕಾರಣದಿಂದ ತುಂಬ ಇಷ್ಟು ಹೈಟಿಗೆ ಅಂತ ಹೇಳಿದರೆ ನಾವು ಹೇಗೆ ಮೆಜರ್ ಮಾಡೋದು ಅಂತ ಹೇಳಿದರೆ, ಕೋಳಿಗಳ ಬೆನ್ನಿನ, ಅಂದರೆ ಅದರ ಬ್ಯಾಕ್ ಏನಿದೆ ಆ ಲೆವೆಲಿಗೆ ನಾವು ಇಟ್ಟರೆ ಅದು ನೀರನ್ನು ಕೆಳಗಡೆ ಚೆಲ್ಲುವಂಥ ಸಂಭವ ಕಡಿಮೆ ಇರ್ತದೆ. ಕೋಳಿಗೆ ನೋಡಿ ಇಲ್ಲಿ ಆ ಲೆವೆಲಿಗೆ ಕೋಳಿಯ ಬೆನ್ನಿನ ನೇರಕ್ಕೆ ಅಥವಾ ಅದರಿಂದ ಒಂದು 2-3 ಸೆಂಟಿಮೀಟರ್ ಹೈಟ್ ಮಾಡಿದರೂ ಪ್ರಾಬ್ಲಮ್ ಇಲ್ಲ. ಕೋಳಿಗಳ ಕೊಕ್ಕು ಉದ್ದ ಮಾಡಿಬಿಟ್ಟು ಅದರಿಂದ ನೀರನ್ನು ಕುಡಿತವೆ. ಅಷ್ಟು ಹೈಟಿಗೆ ಇಟ್ಟರೆ ನಮ್ಮ ಲಿಟ್ಟರ್ ಕಂಡೀಷನ್ ಚೆನ್ನಾಗಿರ್ತದೆ, ಕೆಳಗಡೆ ನೀರು ಚೆಲ್ಲೋದಿಲ್ಲ. ನೋಡಿ ಅದರಗಡೆ ನೋಡ್ಬೋದು ನೀವು, ಯಾವುದೇ ರೀತಿಯ ಒಂದು ಡ್ರಾಪ್ ಕೂಡ ನೀರು ಬಿದ್ದಿಲ್ಲ ಇಷ್ಟು ತನಕ. ನಾವು ಕೋಳಿಗಳು ಬೆಳೀತಾ ದೊಡ್ಡದಾಗ್ತಾ ಹೋದಾಗೆ ಈ ಒಂದು ಡ್ರಿಂಕರ್ ಹೈಟನ್ನು ನಾವು ಆದಷ್ಟು ಹೈಟ್ ಮಾಡ್ತಾನೆ ಬರಬೇಕು. ಯಾವುದೇ ಕಾರಣಕ್ಕೂ ತುಂಬ ಲೋ ಲೆವೆಲಲ್ಲಿ ಇಡಬಾರ್ದು. ಹಾಗೆ ಫೀಡರ್ ಕೂಡ ಹಾಗೆ ಆದಷ್ಟು ಅದರದ ಕುತ್ತಿಗೆ ಲೆವೆಲಿಗೆ, ಅಂದರೆ ಈ ಡ್ರಿಂಕರ್ ಹೈಟ್ ಮಾಡಿದ್ದೀವಲ್ಲ ಅಷ್ಟು ಹೈಟ್ ಮಾಡಬಾರ್ದು. ಅಷ್ಟು ಹೈಟ್ ಮಾಡಿದರೆ ನಾವು ಲಾಕ್ ಚೇಂಜ್ ಮಾಡಿರ್ತೀವಿ, ಸೆಕೆಂಡ್ ಲಾಕ್, ಕೆಲವರು ಥರ್ಡ್ ಲಾಕ್. ಈಗ ನಮ್ಮದು ಮ್ಯಾಶ್ ಫೀಡ್ ಆಗಿರೋದ್ರಿಂದ ನಾನು ಥರ್ಡ್ ಲಾಕ್ ಹಾಕಲಿಕ್ಕೆ ಬರೋದಿಲ್ಲ. ಯಾಕೆ ಇಲ್ಲಿ ಸೆಕೆಂಡ್ ಲಾಕಲ್ಲೇ ಇರ್ತಾರೆ. ಥರ್ಡ್ ಲಾಕ್ ಹಾಕಿದರೆ ತುಂಬ ಮ್ಯಾಶ್ ಹುಡಿ ಆಗಿರೋದ್ರಿಂದ ಫೀಡು ತಿನ್ನಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇನ್ನು ಫೆಲೆಟ್ ಫೀಡ್ ಸಪ್ಲೈ ಇರುವಂಥವರಿಗಾದರೆ ಏನು ಥರ್ಡ್ ಲಾಕ್ ಹಾಕ್ಬೋದು. ನಾನು ಸೆಕೆಂಡ್ ಲಾಕಲ್ಲೇ ಲಾಸ್ಟ್ ಮಾಡಿಬಿಡ್ತೇನೆ. ಹಾಗೆ ಅದನ್ನು ಕುತ್ತಿಗೆ ಲೆವೆಲ್ಲಿಗೆ ಹೈಟ್ ಮಾಡಿದರೆ ಸಾಕು. ಇನ್ನು ಬೆನ್ನಿನ ನೇರಕ್ಕೆ ಫೀಡರನ್ನು ಹೈಟ್ ಮಾಡಿದರೆ ಓಕೆ, ಫೀಡ್ ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ಡ್ರಿಂಕರನ್ನು ಮಾತ್ರ ನಾವು ಅದರ ಬೆನ್ನಿನ ನೇರಕ್ಕೆ ಇದನ್ನು ಹೈಟ್ ಮಾಡ್ಬೋದು. ಫೀಡರನ್ನು ಅದರ ಕುತ್ತಿಗೆ ಲೆವೆಲಿಗೆ, ಕುತ್ತಿಗೆಯನ್ನು ಬಗ್ಗಿಸಿ ತಿನ್ನುವ ಹಾಗೆ ನಾವು ಅದನ್ನು ಹೈಟ್ ಮಾಡಬೇಕಾಗ್ತದೆ, ತುಂಬ ಹೈಟ್ ಮಾಡಬಾರ್ದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.